ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರದಲ್ಲಿ ನಡೆಯುತ್ತಿರುವ 21ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾ ಧರ್ಮ ಗುರುಗಳಿಗೂ ಸಮಾನ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ದಸ್ತಗೀರ್ ಮುಲ್ಲಾ ಆಗ್ರಹಿಸಿದ್ದಾರೆ. ಅಬು ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಯಾವುದೇ ಒಂದು ಜಾತಿ, ಧರ್ಮ ಅಥವಾ ಸಮುದಾಯದ ಸಂಸ್ಥೆಯಲ್ಲ. ಇದು ಕನ್ನಡ ನಾಡು, ನುಡಿ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಾರ್ವಜನಿಕರ ವೇದಿಕೆಯಾಗಿದೆ. ಇಂತಹ ಮಹತ್ವದ ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಒಂದೇ ಧರ್ಮದ ಧರ್ಮಗುರುಗಳಿಗೆ ಮಾತ್ರ ಸಾನ್ನಿಧ್ಯ ನೀಡಿರುವುದು ಬೇಸರದ ಸಂಗತಿ ಎಂದು ಹೇಳಿದರು. ನಮಸ್ಕಾರ. ಸಿಂದಗಿ ಪಟ್ಟಣದಲ್ಲಿ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏನು ನಡೆದಿದೆ, ಇದು ಅದಕ್ಕೆ ನಮಗೆ ಸ್ವಾಗತ ಇದೆ. ಆದರೆ ಕನ್ನಡ ಭಾಷೆ ಅನ್ನುವುದು ಮತ್ತು ಕನ್ನಡ ಅನ್ನುವುದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂತಲ್ಲ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹಮ್ಮಿಕೊಂಡಂತ ಜಿಲ್ಲಾ ಅಧ್ಯಕ್ಷರು ಇದನ್ನು ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನೇ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ, ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಏನು ಒಂದು ಕಾರ್ಡ್ ನೋಡಿದಾಗ ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದವು. ಯಾಕಪ್ಪ ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಸಾಹಿತಿಗಳು, ಬರಹಗಾರರು, ಚಿಂತಕರು, ಬುದ್ಧಿಜೀವಿಗಳು, ಅರ್ಹತೆ ಮತ್ತು ಯೋಗ್ಯತೆ ಇದ್ದಂಥವ್ರು ಇದ್ದಾರೆ. ಅಂಥವರನ್ನು ಕಡೆಗಣಿಸಿ ಅವರಿಗೆ ಸಾಹಿತ್ಯದ ಗಾಳಿ ಗಂಧನೆ ಗೊತ್ತಿಲ್ಲದಂತ ಜನರನ್ನು ಈ ಒಂದು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಆಹ್ವಾನಿಸಿ ಗೌರವಾನ್ವಿಸುವುದು ಇಡೀ ಒಂದು ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಕಳಂಕ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂತ ಸಾಹಿತ್ಯ ಪರಿಷತ್ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರವಾಗುತ್ತಿದೆ. ಇವತ್ತು ಏನಾಗಿಬಿಟ್ಟಿದೆಪ್ಪ ಅಂತಂದ್ರೆ, ಇದು ಏಕಮುಖಿಯವಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತು ಏಕಮುಖಿಯವಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ಆರೋಪ ಇದೆ. ಇದೇನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರ ಮೇಲೆ ನಮ್ಮ ಸಂಪೂರ್ಣ ಆರೋಪ ಏನಪ್ಪಾ ಅಂತಂದ್ರೆ, ಇವರು ಒಂದು ಏಕಮುಖಿಯವಾಗಿ ತಮಗೆ ಇಚ್ಛಾ ಬಂದಂತೆ, ತಮಗೆ ಮನ ಬಂದಂತೆ, ತಮ್ಮ ಮನಸ್ಸಿಗೆ ಬಂದಂತೆ ಇವರು ಅರ್ಹತೆ ಮತ್ತು ಯೋಗ್ಯತೆ ಇಲ್ಲದಂತ ಜಿಲ್ಲಾ ಅಧ್ಯಕ್ಷರಂತ ಇವತ್ತು ಸಾಬೀತುಪಡಿಸಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಕನ್ನಡ ಅಂದ್ರೆ ಅದಕ್ಕೆ ಯಾವುದೇ ಜಾತಿ ಧರ್ಮ ಯಾವುದೇ ಅದಕ್ಕೆ ಒಂದು ಸೀಮಿತವಾಗದೆ ಇವತ್ತು ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರನ್ನು ತೆಗೆದುಕೊಳ್ಳಬೇಕಾಗಿತ್ತಂದ್ರೆ, ಯಾವುದೇ ಒಂದು ಧಾರ್ಮಿಕ ಮುಖಂಡರನ್ನು ಸಾನ್ನಿಧ್ಯ ವಹಿಸಬೇಕಾಗಿತ್ತಪ್ಪ ಅಂತಂದ್ರೆ, ಅಥವಾ ಧರ್ಮ ಗುರುಗಳನ್ನು ಯಾವುದೇ ಒಂದು ಧರ್ಮ ಗುರುಗಳನ್ನು ಸಾನ್ನಿಧ್ಯ ವಹಿಸಿಕೊಳಿಸಬೇಕಾಗಿತ್ತಪ್ಪ ಅಂತಂದ್ರೆ, ಅವರು ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಗುರುಗಳನ್ನು ಇವತ್ತು ಅದರಲ್ಲಿ ಅವರು ಏನು ಭಾಗವಹಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಅವರ ಉಪಸ್ಥಿತಿ ಹೆಂಗಾಗಿಬಿಟ್ಟು ಧಾರ್ಮಿಕ ಮುಖಂಡರು ಒಂದೇ ಧರ್ಮಕ್ಕೆ ಸೀಮಿತವಾದಂತ ಧಾರ್ಮಿಕ ಮುಖಂಡರ ಒಂದು ಉಪಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಆರೋಪಿಸುವುದೇನಪ್ಪಾ ಅಂತಂದ್ರೆ, ನಾವು ಖಂಡಿಸುವುದು ಏನಪ್ಪಾ ಅಂತಂದ್ರೆ, ಇಲ್ಲಿ ಏನು ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಏನ್ ನಡೆದಿದೆ, ಸಾಹಿತ್ಯ ಸಮ್ಮೇಳನ ನಡೆದಿದೆ, ಅದರಲ್ಲಿ ಎಲ್ಲ ಧರ್ಮದ ಧರ್ಮ ಗುರುಗಳನ್ನು ಕೂಡ ಸಾನ್ನಿಧ್ಯ ವಹಿಸಬೇಕಾಗಿತ್ತು. ಅದರಲ್ಲಿ ನಮ್ಮಲ್ಲಿ ಬೌದ್ಧ ಧರ್ಮದ ಧರ್ಮ ಗುರುಗಳಿದ್ದಾರೆ, ಕ್ರಿಶ್ಚಿಯನ್ ಧರ್ಮದ ಧರ್ಮ ಗುರುಗಳಿದ್ದಾರೆ, ಆ ನಂತರ ಮುಸ್ಲಿಂ ಧರ್ಮದ ಧರ್ಮ ಗುರುಗಳಿದ್ದಾರೆ. ಎಲ್ಲ ಧರ್ಮದ ಧರ್ಮ ಗುರುಗಳನ್ನು ಸಾನ್ನಿಧ್ಯ ವಹಿಸಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲ ಅಂದ್ರೆ ಯಾವುದೇ ಧರ್ಮದ ಧರ್ಮ ಗುರುಗಳನ್ನು ಕೂಡ ಅಲ್ಲಿ ಸಾನ್ನಿಧ್ಯ ವಹಿಸದೆ ಕೇವಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ತರ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದಪ್ಪ ಅಂತಂದ್ರೆ, ಇಲ್ಲಿ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ರ ಮುಖಾಂತರ ಬೇರೆ ಧರ್ಮವನ್ನು ಅವಮಾನಿಸುವಂತ ಮತ್ತು ಬೇರೆ ಧರ್ಮದ ಧರ್ಮಗುರುಗಳನ್ನು ಸಾನ್ನಿಧ್ಯ ವಹಿಸದೇ ಇರುವುದು ಇದು ಬೇರೆ ಧರ್ಮಕ್ಕೆ ಮಾಡುವಂತ ದೊಡ್ಡ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಿದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ನಡೀತಿರುವಂತದ್ದು ಏನಾಗ್ಬಿಟ್ಟಿದಪ್ಪ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಪ್ಪ ಅಂತಂದ್ರೆ ಇದು ಯಾರಪ್ಪನ ಆಸ್ತಿ ಅನ್ನುವ ತರ ಆಗಿದೆ. ಇದು ಕೇವಲ ನಾನು ಮಾಡದೆ
ನಾನು ಮಾಡಿದ್ರೆ ನಾನೇ ಅಧ್ಯಕ್ಷ, ನಾನೇ ಮಾಡಿದ್ದು ಫೈನಲ್ಲು, ನಾವ್ ಏನ್ ಮಾಡ್ತೀನಿ ಅದೇ ಸತ್ಯ ಅನ್ನುವ ರೀತಿಯನ್ನು ಬಿಂಬಿಸ್ತಾ ಇದ್ದಾರಲ್ಲ, ಇದು ಸರಿಯಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಎಲ್ಲರಿಗೂ ಕೂಡ, ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಅದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಅದಕ್ಕೆ ಯಾವುದೋ ಮೇಲು ಕೀಳು ಇಲ್ಲ, ಅದಕ್ಕೆ ಯಾರೂ ಕೂಡ ಅದಕ್ಕೆ ಎಲ್ಲರೂ ಕೂಡ ಸಮಾನರು ಅನ್ನುವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಡಿಬೇಕು. ಅದಕ್ಕೆ ಒಂದು ಗೌರವ ಬರುತ್ತೆ ವಿನಃ ಇಲ್ಲಪ್ಪ ಅಂತಂದ್ರೆ ಇದು ಗೌರವ ತರುವಂತದ್ದಲ್ಲ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಹೊಣೆಗಾರರು, ನೇರ ಹೊಣೆಗಾರರು ಜಿಲ್ಲಾಧ್ಯಕ್ಷರಾಗ್ತಾರೆ. ಅದ್ರ ಜೊತೆಯಲ್ಲಿ ಏನು ಆಯೋಜನೆ ಮಾಡಿದಾರಲ್ಲ, ಆಯೋಜನೆ ಮಾಡಿದಂತವ್ರಾಗ್ತಾರೆ. ಅದ್ರ ಜೊತೆಯಲ್ಲಿ ಇಲ್ಲಿರುವಂತ ಸ್ಥಳೀಯ ಆಡಳಿತ ಮಂಡಳಿನೂ ಕೂಡ ಅದಕ್ಕೆ ಏನು ಹೊಣೆ ಹೊರಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಸ್ಥಳೀಯ ಶಾಸಕರು ಕೂಡ ಹೊಣೆ ಹೊರಬೇಕಾಗತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವರ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಅಂದ್ರೆ ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದಪ್ಪ ಅಂತಂದ್ರೆ ಇದನ್ನ ಸಂಪೂರ್ಣ ಅಧ್ಯಕ್ಷತೆಯನ್ನು ಇಲ್ಲಿರುವಂತ ಶಾಸಕರು ವಹಿಸ್ಕೊಳ್ಬೇಕಾಗತ್ತೆ. ಶಾಸಕರು ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಬೇಕಾಗಿತ್ತು, ನೋಡ್ಬೇಕಾಗಿತ್ತು, ಪರಿಶೀಲಿಸಬೇಕಾಗಿತ್ತು, ನೋಡಿ ಇಲ್ಲಿ ತಾರತಮ್ಯ ಆಗದೆ ಇರುವ ಹಾಗೆ ಮಾಡ್ಬೇಕಾಗಿತ್ತು. ಆದ್ರೆ ಇದಕ್ಕೆ ಇಲ್ಲಿರುವಂತ ಆಡಳಿತಾಧಿಕಾರಿಗಳಾಗಿರ್ಬೋದು, ಶಾಸಕರಿರ್ಬೋದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇದು ಸಂಪೂರ್ಣ ಇಲ್ಲಿ ಎಡವಿದೆ. ಆ ಕಾರಣಕ್ಕಾಗಿ ಇದನ್ನು ತಿದ್ದುಕೊಳ್ಬೇಕು. ತಿದ್ದುಕೊಳ್ಳದೆ ಇದ್ರೆಪ್ಪ ಅಂತಂದ್ರೆ ನಾವು ಇದನ್ನ ತೀವ್ರವಾಗಿ ಸಮಾನ ಮನಸ್ಕರು ಖಂಡಿಸಬೇಕಾಗುತ್ತದೆ. ಯಾಕಪ್ಪ ಅಂತಂದ್ರೆ ಇದು ಕೇವಲ ಒಂದು ಧರ್ಮದ ಧಾರ್ಮಿಕ ಸಭೆ ಅಲ್ಲ, ಇದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೀವು ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ದಸ್ತಗಿರ್ ಮುಲ್ಲಾ, ಟಿಪ್ಪು ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ.